ಇದೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಹುಂಡಿ ಹಣದ ಒಂದು ಲೆಕ್ಕವನ್ನು ಕೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಂಜುನಾಥ ಇದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳದ ವಿಚಾರಣೆ ದಿನದಿಂದ ದಿನಕ್ಕೆ ಒಂದೊಂದು ತಿರುವು ಪಡ್ಕೊಳ್ತಾ ಇದೆ. ಈಗ ಇಲ್ಲಿವರೆಗೂ ಹೆಣಗಳ ಇದ್ದಾವೆ, ಅದನ್ನು ಉತ್ಖನನ ಮಾಡಬೇಕು ಅಂತಂದ್ರು, ಅಲ್ಲೇನೂ ಸಿಗಲಿಲ್ಲ. ಈಗ ಧರ್ಮಸ್ಥಳದ ಹುಂಡಿಗೆ ಬೀಳ್ತಾ ಇರ್ತಕ್ಕಂಥ ಹಣದ ಲೆಕ್ಕ ಕೊಡಿ ಅನ್ನುವಂಥ ಹೇಳಿಕೆಗಳನ್ನು ಬರ್ತಾ ಇದ್ದಾವೆ. ಯಾರು ಕೇಳ್ತಾ ಇರೋರು? ಯಾರು? ಕೆಲವೊಂದು ಸಂಘಟನೆಗಳು ನೆನ್ನೆ ಅಷ್ಟೇ ಸೇರಿ ಕೇಳಕ್ಕೆ ಯಾರು ಅವರು? ಹಸ್ ದೇ ಗಾಟ್ ರೈಟ್? ಹೌ ಕ್ಯಾನ್ ದೇ ಆಸ್ಕ್? ಆಯ್ತಪ್ಪ, ಅವ್ರ ಮನೆ ಲೆಕ್ಕ, ಅವನೇನೇನು ಮಾಡ್ತಾರೆ, ಅವ್ರಿಗೆ ಎಷ್ಟು ಜನ ಮಕ್ಕಳು ಲೆಕ್ಕ ಕೊಡ್ತಾರೆ. ಲೆಕ್ಕ ಕೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಮುಜರಾಯಿ ಟೆಂಪಲ್ ಅಲ್ಲ, ಇಟ್ ಈಸ್ ಬಿಲಾಂಗ್ಸ್ ಟು ಧರ್ಮಸ್ಥಳ. ಅವ್ರದ್ದೇ ಆದಂಥ ಟ್ರಸ್ಟು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಅಕೌಂಟು ಆಡಿಟಿಂಗು ಕಾನೂನು ಪ್ರಕಾರ ಮಾಡ್ತಾರೆ, ಕೊಡ್ತಾರೆ. ಇವ್ರು ಬಿಟ್ಬಿಡು, ಇವರು ಲೆಕ್ಕ ಕೊಡಿ ಕೊಡಿ ಅಂತ ಕೇಳೋಕ್ಕೆ ಇವ್ರು ಯಾರು? ಹೂ ಆರ್ ದೇ? ವಾಟ್ ದೇ ಗಾಟ್ ರೈಟ್? ಅವ್ರದ ಲಿಮಿಟೇಷನಲ್ಲಿ ಅವ್ರು ಇರಬೇಕು. ಇದನ್ನು ಈ ರೀತಿ ಮಾಡ್ಕೊಂಬಂದು ಇದು ಕಲಹ ಮಾಡಿ ಎಲ್ಲರ ಮೇಲೆ ವೈಮನಸ್ಸು ಬರ್ತಕ್ಕಂಥ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ರಾಂಗ್. ನೀವು ಮಾಡೋದು ತಪ್ಪು, ಮಾಡಬಾರ್ದು. ನೀವು ಲೆಕ್ಕ ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಮನೆ ಲೆಕ್ಕನ ನಾನು ಕೇಳೋಕ್ಕಾಗ್ತದಾ? ನೀವೇನೇನು ಮಾಡಿದ್ದೀರಿ? ಎಡಪಂಥಿಯವರು ಇದು ಎಲ್ಲಿ ಕೇರಳದಲ್ಲಿ ಏನೇನಾಗಿದೆ ಅದನ್ನ ಲೆಕ್ಕ ಕೊಡ್ತೀರಾ? ವೆಸ್ಟ್ ಬ್ಯಾಂಕಲ್ಲಿದೆ ಲೆಕ್ಕ ಕೊಡ್ತೀರಾ? ಕೊಡಂಗಿದೆ ಕೊಡಿ. ಮತ್ತು ಚರ್ಚಾಗಿ ಲೆಕ್ಕ ಕೊಡೋಲ್ಲ, ಮಸೀದಿಯಾಗಿ ಲೆಕ್ಕ ಕೊಡೋಲ್ಲ. ಇದು ಸ್ವಂತ ಅಂದರೆ ಅವರಿಗೆ ಸೇರಿರ್ತಕ್ಕಂಥದ್ದಕ್ಕೆ ಕೇಳೋಕ್ಕೆ ನನ್ನ ಪ್ರಕಾರ ಗೌರ್ಮೆಂಟ್ಗೂ ಕೂಡ ಅಧಿಕಾರ ಇಲ್ಲ. ಇದೇ ರೀತಿಯಾದಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮೀರ್ ಅನ್ನೋಂಥವ್ನು ಏನು ಆರೋಪ ಮಾಡ್ದ, ಅಥವಾ ಬೆಲ್ ಸಿಕ್ತು, ತಿಮ್ಮಾರೋಡಿ ಈಗ ಬಂಧನ ಆಗಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಸೊ ಇವರ ಎತ್ತು ಕಟ್ಟುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋಂಥದ್ದು. ನೋಡಿ, ನಾನು ಈಗಾಗಲೇ ಪತ್ರಿಕೆಯಲ್ಲಿ ನಿಮ್ಗೆ ಹೇಳಿದೆ, ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಇದರಲ್ಲಿ ಸೇರಿದ್ದಾನೆ. ನಮ್ಮ ಮಂತ್ರಿಗಳು ಕೂಡ ರಾಜ್ಯದ ಮಂತ್ರಿಗಳು ಇದ್ದಾರೆ. ಇದರಲ್ಲಿ ಷಡ್ಯಂತ್ರ ಇದೆ, ಎಡಪಂಥಿಯವರು ಇದೆ ಅಂತ ಹೇಳಿರೋದು ನಾವಲ್ಲ. ಕಾಂಗ್ರೆಸ್ಸಿನ ಡೆಪ್ಯೂಟಿ CM DK ಶಿವಕುಮಾರ್ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದು ನಾವು ಹೇಳಿಲ್ಲ, ಅವ್ರು ಹೇಳಿರೋದು. ಅವರು ಯಾರ್ಯಾರು ಷಡ್ಯಂತ್ರ ಇದೆ ಅಂತ ಅವ್ರ ಹೆಸರು ಹೇಳಬೇಕು. ಇವತ್ತಿಲ್ಲ ನಾಳೆ ಆ ಹೆಸರುಗಳು ಕೂಡ ಬರ್ತದೆ. ಯಾವುದೇ ಆಗಲಿ ಸಾಮಾಜಿಕವಾಗಿ ನೆಮ್ಮದಿಯ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅವರವರ ಭಾವನೆ ವೈಯಕ್ತಿಕವಾದದ್ದು, ಅವ್ರವ್ರಿಗೆ ಇಷ್ಟ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಹಕ್ಕು ಇವ್ರ ಹಕ್ಕು ಕೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಆ ಹಕ್ಕು ಅವ್ರವ್ರಿಗೆ ಇರ್ತಕ್ಕಂಥ ಹಕ್ಕನ್ನು ಅವ್ರು ಇಟ್ಕೋಬೇಕಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಮಂಜುನಾಥ್ ಅವ್ರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಹುಂಡಿ ಹಣದ ಒಂದು ಲೆಕ್ಕವನ್ನು ಕೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಂಜುನಾಥ ಇದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳದ ವಿಚಾರಣೆ ದಿನದಿಂದ ದಿನಕ್ಕೆ ಒಂದೊಂದು ತಿರುವು ಪಡ್ಕೊಳ್ತಾ ಇದೆ. ಈಗ ಇಲ್ಲಿವರೆಗೂ ಹೆಣಗಳ ಇದ್ದಾವೆ, ಅದನ್ನು ಉತ್ಖನನ ಮಾಡಬೇಕು ಅಂತಂದ್ರು, ಅಲ್ಲೇನೂ ಸಿಗಲಿಲ್ಲ. ಈಗ ಧರ್ಮಸ್ಥಳದ ಹುಂಡಿಗೆ ಬೀಳ್ತಾ ಇರ್ತಕ್ಕಂಥ ಹಣದ ಲೆಕ್ಕ ಕೊಡಿ ಅನ್ನುವಂಥ ಹೇಳಿಕೆಗಳನ್ನು ಬರ್ತಾ ಇದ್ದಾವೆ. ಯಾರು ಕೇಳ್ತಾ ಇರೋರು? ಯಾರು? ಕೆಲವೊಂದು ಸಂಘಟನೆಗಳು ನೆನ್ನೆ ಅಷ್ಟೇ ಸೇರಿ ಕೇಳಕ್ಕೆ ಯಾರು ಅವರು? ಹಸ್ ದೇ ಗಾಟ್ ರೈಟ್? ಹೌ ಕ್ಯಾನ್ ದೇ ಆಸ್ಕ್? ಆಯ್ತಪ್ಪ, ಅವ್ರ ಮನೆ ಲೆಕ್ಕ, ಅವನೇನೇನು ಮಾಡ್ತಾರೆ, ಅವ್ರಿಗೆ ಎಷ್ಟು ಜನ ಮಕ್ಕಳು ಲೆಕ್ಕ ಕೊಡ್ತಾರೆ. ಲೆಕ್ಕ ಕೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಮುಜರಾಯಿ ಟೆಂಪಲ್ ಅಲ್ಲ, ಇಟ್ ಈಸ್ ಬಿಲಾಂಗ್ಸ್ ಟು ಧರ್ಮಸ್ಥಳ. ಅವ್ರದ್ದೇ ಆದಂಥ ಟ್ರಸ್ಟು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಅಕೌಂಟು ಆಡಿಟಿಂಗು ಕಾನೂನು ಪ್ರಕಾರ ಮಾಡ್ತಾರೆ, ಕೊಡ್ತಾರೆ. ಇವ್ರು ಬಿಟ್ಬಿಡು, ಇವರು ಲೆಕ್ಕ ಕೊಡಿ ಕೊಡಿ ಅಂತ ಕೇಳೋಕ್ಕೆ ಇವ್ರು ಯಾರು? ಹೂ ಆರ್ ದೇ? ವಾಟ್ ದೇ ಗಾಟ್ ರೈಟ್? ಅವ್ರದ ಲಿಮಿಟೇಷನಲ್ಲಿ ಅವ್ರು ಇರಬೇಕು. ಇದನ್ನು ಈ ರೀತಿ ಮಾಡ್ಕೊಂಬಂದು ಇದು ಕಲಹ ಮಾಡಿ ಎಲ್ಲರ ಮೇಲೆ ವೈಮನಸ್ಸು ಬರ್ತಕ್ಕಂಥ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ರಾಂಗ್. ನೀವು ಮಾಡೋದು ತಪ್ಪು, ಮಾಡಬಾರ್ದು. ನೀವು ಲೆಕ್ಕ ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಮನೆ ಲೆಕ್ಕನ ನಾನು ಕೇಳೋಕ್ಕಾಗ್ತದಾ? ನೀವೇನೇನು ಮಾಡಿದ್ದೀರಿ? ಎಡಪಂಥಿಯವರು ಇದು ಎಲ್ಲಿ ಕೇರಳದಲ್ಲಿ ಏನೇನಾಗಿದೆ ಅದನ್ನ ಲೆಕ್ಕ ಕೊಡ್ತೀರಾ? ವೆಸ್ಟ್ ಬ್ಯಾಂಕಲ್ಲಿದೆ ಲೆಕ್ಕ ಕೊಡ್ತೀರಾ? ಕೊಡಂಗಿದೆ ಕೊಡಿ. ಮತ್ತು ಚರ್ಚಾಗಿ ಲೆಕ್ಕ ಕೊಡೋಲ್ಲ, ಮಸೀದಿಯಾಗಿ ಲೆಕ್ಕ ಕೊಡೋಲ್ಲ. ಇದು ಸ್ವಂತ ಅಂದರೆ ಅವರಿಗೆ ಸೇರಿರ್ತಕ್ಕಂಥದ್ದಕ್ಕೆ ಕೇಳೋಕ್ಕೆ ನನ್ನ ಪ್ರಕಾರ ಗೌರ್ಮೆಂಟ್ಗೂ ಕೂಡ ಅಧಿಕಾರ ಇಲ್ಲ. ಇದೇ ರೀತಿಯಾದಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮೀರ್ ಅನ್ನೋಂಥವ್ನು ಏನು ಆರೋಪ ಮಾಡ್ದ, ಅಥವಾ ಬೆಲ್ ಸಿಕ್ತು, ತಿಮ್ಮಾರೋಡಿ ಈಗ ಬಂಧನ ಆಗಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಸೊ ಇವರ ಎತ್ತು ಕಟ್ಟುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋಂಥದ್ದು.
ನೋಡಿ, ನಾನು ಈಗಾಗಲೇ ಪತ್ರಿಕೆಯಲ್ಲಿ ನಿಮ್ಗೆ ಹೇಳಿದೆ, ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಇದರಲ್ಲಿ ಸೇರಿದ್ದಾನೆ. ನಮ್ಮ ಮಂತ್ರಿಗಳು ಕೂಡ ರಾಜ್ಯದ ಮಂತ್ರಿಗಳು ಇದ್ದಾರೆ. ಇದರಲ್ಲಿ ಷಡ್ಯಂತ್ರ ಇದೆ, ಎಡಪಂಥೀಯವರು ಇದೆ ಅಂತ ಹೇಳಿರೋದು ನಾವಲ್ಲ. ಕಾಂಗ್ರೆಸ್ಸಿನ ಡೆಪ್ಯೂಟಿ ಸಿ ಎಮ್ಮು DK ಶಿವಕುಮಾರ್ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದು ನಾವು ಹೇಳಿಲ್ಲ, ಅವ್ರು ಹೇಳಿರೋದು. ಅವರು ಯಾರ್ಯಾರು ಷಡ್ಯಂತ್ರ ಇದೆ ಅಂತ ಅವ್ರ ಹೆಸರು ಹೇಳಬೇಕು. ಇವತ್ತಿಲ್ಲ ನಾಳೆ ಆ ಹೆಸರುಗಳು ಕೂಡ ಬರ್ತದೆ. ಯಾವುದೇ ಆಗಲಿ ಸಾಮಾಜಿಕವಾಗಿ ನೆಮ್ಮದಿಯ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅವರವರ ಭಾವನೆ ವೈಯಕ್ತಿಕವಾದದ್ದು, ಅವ್ರವ್ರಿಗೆ ಇಷ್ಟ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಹಕ್ಕು ಇವ್ರ ಹಕ್ಕು ಕೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಆ ಹಕ್ಕು ಅವ್ರವ್ರಿಗೆ ಇರ್ತಕ್ಕಂಥ ಹಕ್ಕನ್ನು ಅವ್ರು ಇಟ್ಕೋಬೇಕಷ್ಟೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎ ಮಂಜುನಾಥ್ ಅವ್ರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಹುಂಡಿ ಹಣದ ಒಂದು ಲೆಕ್ಕವನ್ನು ಕೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಎ ಮಂಜುನಾಥ್ ಇದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್, ಧರ್ಮಸ್ಥಳದ ವಿಚಾರಣೆ ದಿನದಿಂದ ದಿನಕ್ಕೂ ಒಂದೊಂದು ತಿರುವು ಪಡ್ಕೊಳ್ತಾ ಇದೆ. ಈಗ ಇಲ್ಲಿವರೆಗೂ ಹೆಣಗಳ ಇದ್ದಾವೆ, ಅದನ್ನು ಉತ್ಖನನ ಮಾಡಬೇಕು ಅಂತಂದ್ರು, ಅಲ್ಲೇನೂ ಸಿಗಲಿಲ್ಲ. ಈಗ ಧರ್ಮಸ್ಥಳದ ಹುಂಡಿಗೆ ಬೀಳ್ತಾ ಇರ್ತಕ್ಕಂಥ ಹಣದ ಲೆಕ್ಕ ಕೊಡಿ ಅನ್ನುವಂಥ ಹೇಳಿಕೆಗಳನ್ನು ಬರ್ತಾ ಇದ್ದಾವೆ. ಯಾರು ಕೇಳ್ತಾ ಇರೋರು? ಯಾರು? ಕೆಲವೊಂದು ಸಂಘಟನೆಗಳು ನಿನ್ನೆ ಅಷ್ಟೇ ಸೇರಿ ಕೇಳಕ್ಕೆ ಯಾರು ಅವರು? ಹಸ್ ದೇ ಗಾಟ್ ರೈಟ್? ಹೌ ಕ್ಯಾನ್ ದೇ ಆಸ್ಕ್? ಆಯ್ತಪ್ಪ, ಅವ್ರ ಮನೆ ಲೆಕ್ಕ, ಅವನೇನೇನು ಮಾಡ್ತಾರೆ, ಅವ್ರಿಗೆ ಎಷ್ಟು ಜನ ಮಕ್ಕಳು ಲೆಕ್ಕ ಕೊಡ್ತಾರೆ. ಲೆಕ್ಕ ಕೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಮುಜರಾಯಿ ಟೆಂಪಲ್ ಅಲ್ಲ, ಇಟ್ ಈಸ್ ಬಿಲಾಂಗ್ಸ್ ಟು ಧರ್ಮಸ್ಥಳ. ಅವ್ರದ್ದೇ ಆದಂಥ ಟ್ರಸ್ಟು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಅಕೌಂಟು ಆಡಿಟಿಂಗು ಕಾನೂನು ಪ್ರಕಾರ ಮಾಡ್ತಾರೆ, ಕೊಡ್ತಾರೆ. ಇವ್ರು ಬಿಟ್ಬಿಡು, ಇವರು ಲೆಕ್ಕ ಕೊಡಿ ಕೊಡಿ ಅಂತ ಕೇಳೋಕ್ಕೆ ಇವ್ರು ಯಾರು? ಹೂ ಆರ್ ದೇ? ವಾಟ್ ದೇ ಗಾಟ್ ರೈಟ್? ಅವ್ರದ ಲಿಮಿಟೇಷನಲ್ಲಿ ಅವ್ರು ಇರಬೇಕು. ಇದನ್ನು ಈ ರೀತಿ ಮಾಡ್ಕೊಂಬಂದು ಇದು ಕಲಹ ಮಾಡಿ ಎಲ್ಲರ ಮೇಲೆ ವೈಮನಸ್ಸು ಬರ್ತಕ್ಕಂಥ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ರಾಂಗ್. ನೀವು ಮಾಡೋದು ತಪ್ಪು, ಮಾಡಬಾರ್ದು. ನೀವು ಲೆಕ್ಕ ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಮನೆ ಲೆಕ್ಕನ ನಾನು ಕೇಳೋಕ್ಕಾಗ್ತದಾ? ನೀವೇನೇನು ಮಾಡಿದ್ದೀರಿ? ಎಡಪಂಥೀಯವರು ಕೋಲಾರ ಇದು ಎಲ್ಲಿ ಕೇರಳದಲ್ಲಿ ಏನೇನಾಗಿದೆ ಅದನ್ನ ಲೆಕ್ಕ ಕೊಡ್ತೀರಾ? ವೆಸ್ಟ್ ಬ್ಯಾಂಕಲ್ಲಿದೆ ಲೆಕ್ಕ ಕೊಡ್ತೀರಾ? ಕೊಡಂಗಿದೆ ಕೊಡಿ. ಮತ್ತು ಚರ್ಚಾಗಿ ಲೆಕ್ಕ ಕೊಡೋಲ್ಲ, ಮಸೀದಿಯಾಗಿ ಲೆಕ್ಕ ಕೊಡೋಲ್ಲ. ಇದು ಸ್ವಂತ ಅಂದರೆ ಅವರಿಗೆ ಸೇರಿರ್ತಕ್ಕಂಥದ್ದಕ್ಕೆ ಕೇಳೋಕ್ಕೆ ನನ್ನ ಪ್ರಕಾರ ಗೌರ್ಮೆಂಟ್ಗೂ ಕೂಡ ಅಧಿಕಾರ ಇಲ್ಲ. ಇದೇ ರೀತಿಯಾದಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮೀರ್ ಅನ್ನೋಂಥವ್ನು ಏನು ಆರೋಪ ಮಾಡ್ದ, ಅಥವಾ ಬೇಲ್ ಸಿಕ್ತು. ತಿಮ್ಮಾರೋಡಿ ಈಗ ಬಂಧನ ಆಗಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಸೊ ಇವರ ಎತ್ತು ಕಟ್ಟುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋಂಥದ್ದು. ನೋಡಿ, ನಾನು ಈಗಾಗಲೇ ಪತ್ರಿಕೆಯಲ್ಲಿ ನಿಮ್ಗೆ ಹೇಳಿದೆ, ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಇದರಲ್ಲಿ ಸೇರಿದ್ದಾನೆ. ನಮ್ಮ ಮಂತ್ರಿಗಳು ಕೂಡ ರಾಜ್ಯದ ಮಂತ್ರಿಗಳು ಇದ್ದಾರೆ. ಇದರಲ್ಲಿ ಷಡ್ಯಂತ್ರ ಇದೆ, ಎಡಪಂಥೀಯವರು ಇದೆ ಅಂತ ಹೇಳಿರೋದು ನಾವಲ್ಲ. ಕಾಂಗ್ರೆಸ್ಸಿನ ಡೆಪ್ಯೂಟಿ ಸಿ ಎಮ್ಮು DK ಶಿವಕುಮಾರ್ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದು ನಾವು ಹೇಳಿಲ್ಲ, ಅವ್ರು ಹೇಳಿರೋದು. ಅವರು ಯಾರ್ಯಾರು ಷಡ್ಯಂತ್ರ ಇದೆ ಅಂತ ಅವ್ರ ಹೆಸರು ಹೇಳಬೇಕು. ಇವತ್ತಿಲ್ಲ ನಾಳೆ ಆ ಹೆಸರುಗಳು ಕೂಡ ಬರ್ತದೆ. ಯಾವುದೇ ಆಗಲಿ ಸಾಮಾಜಿಕವಾಗಿ ನೆಮ್ಮದಿಯ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅವರವರ ಭಾವನೆ ವೈಯಕ್ತಿಕವಾದದ್ದು, ಅವ್ರವ್ರಿಗೆ ಇಷ್ಟ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಹಕ್ಕು ಇವ್ರ ಹಕ್ಕು ಕೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಆ ಹಕ್ಕು ಅವ್ರವ್ರಿಗೆ ಇರ್ತಕ್ಕಂಥ ಹಕ್ಕನ್ನು ಅವ್ರು ಇಟ್ಕೋಬೇಕಷ್ಟೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎ ಮಂಜುನಾಥ್ ಅವ್ರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.